ಕಟ್ಟಡದ ಈ ಮೇಲ್ಛಾವಣಿ, ಈ ಬುಕ್ ರೀತಿಯ ಮಾದರಿಯನ್ನು ಏನು ಮಾಡಿದ್ದಾರೆ, ಅದರ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದೆ. ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವಂತಹ ತುಮಕೂರಿನಲ್ಲಿ ಸರಿಯಾಗಿ ಕಟ್ಟಡಗಳನ್ನು ನಿರ್ವಹಣೆ ಮಾಡ್ತಾ ಇಲ್ವಾ ಅಧಿಕಾರಿಗಳು ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಅಧಿಕಾರಿಗಳ ವರ್ತನೆಯೂ ಕೂಡ ಸರಿ ಇಲ್ಲ, ಅಧಿಕಾರಿಗಳು ಇದನ್ನು ಸರಿಯಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ. ಬಂದು ಇದನ್ನ ಶೂಟ್ ಮಾಡಬೇಡಿ ಅಂತ ತಡೆಯನ್ನು ಕೂಡ ಹಿಡಿದು ಕೊಡಿ, ನಿಮ್ದು ಐಡಿ ಪ್ರೂಫ್ ಕೊಡಿ ಸರ್. ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಏನು ಐಡಿ ಪ್ರೂಫ್ ಕೊಡಿ. ನಾವು ನಿಮ್ಮನ್ನು ಹೆಂಗೆ ನಂಬೋದು ಎಂಪ್ಲಾಯ್ ಅಂತ? ನೀವು ಬಂದ್ಬಿಟ್ಟು ನಮ್ಮ ಶೂಟ್ ಮಾಡಬೇಕು ಅಂತಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ, ನಿಮ್ದಲ್ಲ. ಯಾರ್ದೋ ಪರ್ಮಿಷನ್ ನಾನು ಶೂಟ್ ಮಾಡಬೇಕು ಅನ್ನೋ ಕಾಲದಲ್ಲಿದ್ದೀರಾ ಇನ್ನು. ಜನರ ತೆರಿಗೆ ಹಣವನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಈ ರೀತಿಯ ಬೃಹದಾಕಾರದ ಕಟ್ಟಡವನ್ನು ನಿರ್ಮಿಸಿ ಸರಿಯಾಗಿ ನಿರ್ವಹಣೆ ಮಾಡದೆ ಈಗ ಅದು ಶಿಥಿಲಾವಸ್ಥೆ ತಲುಪ್ತಾ ಇದೆ ಅಂತಂದರೆ ತೆರಿಗೆ ಹಣಕ್ಕೆ ಬೆಲೆಯೇ ಇಲ್ವಾ? ನೀವೆಲ್ಲರೂ ಕೂಡ ಪ್ಲಾನ್ ಮಾಡಿರ್ತೀರಿ ಅಲ್ವಾ? ಇಂಜಿನಿಯರಿಂಗ್ ಯಾರು, ಇಂಜಿನಿಯರ್ ಯಾರು ಮಾಡಬೇಕು, ಈ ಆರ್ಕಿಟೆಕ್ಚರ್ ಯಾರು, ಇದೆಲ್ಲ ಪ್ಲಾನ್ಸ್ ಯಾರು, ಪ್ರತಿಯೊಂದನ್ನು ಪ್ಲಾನ್ ಮಾಡಿಯೇ ಕಟ್ಟಿರ್ತೀರಲ್ವಾ? ಆದರೆ 3 ವರ್ಷಕ್ಕೆ, ಕೇವಲ 3 ವರ್ಷಕ್ಕೆ ಕಟ್ಟಡ ಈ ಸ್ಥಿತಿಯನ್ನು ತಲುಪಿದೆ ಅಂತಂದ್ರೆ ಹಣಕ್ಕೆ ಬೆಲೆ ಇಲ್ವಾ? ಕೋಟ್ಯಾಂತರ ರೂಪಾಯಿ ನೀರಲ್ಲಿ ಹೋಮ ಮಾಡಿದಾಗ ಅನುಮಾನ ಶುರುವಾಗ್ತಾ ಇರುವಂಥದ್ದು. ಇದು ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿರುವಂತಹ ಗ್ರಂಥಾಲಯಗಳ ಸ್ಥಿತಿ. ತುಮಕೂರು ಕೇಂದ್ರ ಗ್ರಂಥಾಲಯದಲ್ಲಿ ಕಳಪೆ ಕಾಮಗಾರಿ. ನಿರ್ಮಾಣವಾಗಿ 3 ವರ್ಷಕ್ಕೆ ಬೀಳುತ್ತಿವೆ ಕಟ್ಟಡದ ಭಾಗಗಳು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಳಪೆ ಕಾಮಗಾರಿ ಮಾಡಿದ ಸ್ಮಾರ್ಟ್ ಸಿಟಿ. ನಗರಗಳನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಇತ್ತ ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನ ಪಡೆದುಕೊಂಡಿರುವ ತುಮಕೂರು ನಗರದಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆಯ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಆದರೆ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾಗಿಯೂ ತುಮಕೂರು ಸ್ಮಾರ್ಟ್ ಸಿಟಿಯೇ ಎನ್ನುವ ಅನುಮಾನ ಶುರುವಾಗಿದೆ. ಹೌದು, ತುಮಕೂರು ನಗರದ ಹೃದಯ ಭಾಗವಾದ ಟೌನ್ ಹಾಲ್ ವೃತ್ತದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರ ಕೇಂದ್ರ ಗ್ರಂಥಾಲಯ ಕಟ್ಟಡವನ್ನ ನಿರ್ಮಿಸಿದ್ದು ಸಾರ್ವಜನಿಕ ಬಳಕೆಗೆ ಹಸ್ತಾಂತರವಾಗಿ ಕೇವಲ 3 ವರ್ಷಗಳಷ್ಟೇ ಕಳೆದಿದೆ. ಆದರೆ ಕೇವಲ 3 ವರ್ಷಕ್ಕೆ ಕೇಂದ್ರ ಗ್ರಂಥಾಲಯದ ಮುಂಭಾಗದಲ್ಲಿ ಪುಸ್ತಕದ ಆಕೃತಿಯಲ್ಲಿ ವಿನ್ಯಾಸಗೊಂಡಿದ್ದ ಮಾದರಿಯ ಭಾಗಗಳು ಹಾಗೂ ಕಟ್ಟಡದ ಹೊರಭಾಗಕ್ಕೆ ಅಳವಡಿಸಲಾಗಿದ್ದ ಕಲ್ಲುಗಳು ಸಹ ಕಿತ್ತಿ ಬೀಳಲು ಶುರುವಾಗಿದ್ದು ತುಮಕೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆಯಾ ಎನ್ನುವ ಅನುಮಾನ ಶುರುವಾಗಿದೆ. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡಕ್ಕೆ ಇನ್ನೂ 3 ವರ್ಷವೂ ಪೂರ್ಣವಾಗಿಲ್ಲ. ಆದರೆ ನಿರ್ಮಾಣವಾದ ಕೇವಲ 3 ವರ್ಷಕ್ಕೆ ಕಟ್ಟಡ ಈ ಸ್ಥಿತಿಗೆ ತಲುಪಿದ್ದು ಕಟ್ಟಡ ನಿರ್ಮಾಣ ಮಾಡಲು ಬಳಸಿದ್ದ ಹಣಕ್ಕೆ ಬೆಲೆಯೇ ಇಲ್ವಾ ಎನ್ನುವಂತಾಗಿದೆ. ವೀಕ್ಷಕರೇ, ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ, ಶೈಕ್ಷಣಿಕ ನಗರಿ ಅಂತ ಕರೀತಾರೆ. ಇಲ್ಲಿ ಶೈಕ್ಷಣಿಕಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತನ್ನು ಕೊಡಲಾಗುತ್ತೆ. ಆದರೆ ಈ ರೀತಿ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರಿ ಅಂತ ಕರೆಸಿಕೊಳ್ಳುವಂಥ ತುಮಕೂರಿನಲ್ಲಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ನಾನು ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನಾನಿದೀಗ ತುಮಕೂರು ನಗರ ಕೇಂದ್ರ ಗ್ರಂಥಾಲಯದ ಮುಂಭಾಗದಲ್ಲಿದ್ದೇನೆ. ನೀವೀಗ ಸದ್ಯಕ್ಕೆ ಕಟ್ಟಡವನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ, ಈ ಕೇಂದ್ರ ಗ್ರಂಥಾಲಯ ಸಾಕಷ್ಟು ಸದ್ದನ್ನು ಮಾಡಿತ್ತು. ಯಾಕಂದರೆ ಇದರ ಆರ್ಕಿಟೆಕ್ಚರ್ನಿಂದ ಇಲ್ಲಿರುವಂಥ ಇದರ ಹೊರನೋಟ ಸಾಕಷ್ಟು ವಿಭಿನ್ನವಾಗಿತ್ತು, ಜನರಿಗೆ ಸಾಕಷ್ಟು ಇಷ್ಟವಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ಇಲ್ಲಿ ಇರುವಂಥ ಎಲ್ಲ ಕಟ್ಟಡದ ಒಂದು ಈ ಮೇಲ್ಛಾವಣಿ ಅಂತ ಏನು ಕರೀತಾರೆ, ಇಲ್ಲಿ ಹಾಕಿರುವಂಥ ಶೀಟ್ಗಳು ಎಲ್ಲವೂ ಕೂಡ ಕುಸಿದು ಬೀಳ್ತಾ ಇವೆ. ದುರಾದೃಷ್ಟ ಅಂದರೆ ಈ ಕಟ್ಟಡ ಕಾಮಗಾರಿ ಮುಗಿದು ಹಸ್ತಾಂತರ ಆಗಿ ಇನ್ನೂ 3 ವರ್ಷಗಳು ಕೂಡ ಕಂಪ್ಲೀಟ್ ಆಗಿಲ್ಲ.
ಈ 3 ವರ್ಷದ ಒಳಗೆ ಈ ರೀತಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಕಟ್ಟಡ ಯಾವ ರೀತಿ ಆಗುತ್ತೆ ಅನ್ನೋ ಅನುಮಾನ ಶುರುವಾಗ್ತಾರೆ. ಒಂದು ಸದ್ಯಕ್ಕೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೇವೆ. ಸಿಟಿ ಸೆಂಟ್ರಲ್ ಲೈಬ್ರರಿ ತುಮಕೂರು ಮುಂಭಾಗದಲ್ಲೇ ಇರುವಂಥದ್ದು 3 ವರ್ಷದ ಹಂತಕ್ಕೆ ತಲುಪಬೇಕಾಗಿದ್ದಂಥ ಈ ಕಟ್ಟಡ ಸದ್ಯಕ್ಕೆ ದುಸ್ಥಿತಿಯನ್ನು ತಲುಪ್ತಾ ಹೋಗ್ತಾ ಇದೆ. ಇದಷ್ಟೇ ಅಲ್ಲ, ಇನ್ನು ಕಟ್ಟಡಕ್ಕೆ ಆಗಿರುವಂಥ ಟೈಲ್ಸ್ಗಳು ಕೂಡ ಕಿತ್ತು ಹೋಗ್ತಾ ಇರುವಂಥದ್ದು. ಕಟ್ಟಡದ ಈ ಮೇಲ್ಛಾವಣಿ, ಈ ಬುಕ್ ರೀತಿಯ ಮಾದರಿಯನ್ನು ಏನು ಮಾಡಿದ್ದಾರೆ ಅದರ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದೆ. ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವಂಥ ತುಮಕೂರಿನಲ್ಲಿ ಸರಿಯಾಗಿ ಕಟ್ಟಡಗಳನ್ನು ನಿರ್ವಹಣೆ ಮಾಡ್ತಾ ಇಲ್ವಾ ಅಧಿಕಾರಿಗಳು ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಇದಷ್ಟೇ ಅಲ್ಲ, ನಾನು ಇನ್ನೂ ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ, ಇದು ಒಂದು ಏನು ಮಾಡಿದ್ದಾರೆ, ಈ ಬುಕ್ ಮಾದರಿ ಮಾಡಿದಾರಲ್ಲ ಈ ಕಟ್ಟಡದಲ್ಲಿ, ಅದರ ಚಾವಣಿಗಳೆಲ್ಲವೂ ಕೂಡ ಕುಸಿದು ಕೆಳಗಡೆ ಬೀಳ್ತಾ ಇರುವಂಥದ್ದು. ಇನ್ನೂ ಕೂಡ 3 ವರ್ಷ ಆಗಿಲ್ಲ ಈ ಕಾಮಗಾರಿ ಮುಗಿದು, ಆಗಲೇ ಈ ರೀತಿಯ ಸ್ಥಿತಿಯನ್ನು ತಲುಪ್ತಾ ಇದೆ. ಇದು ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿರುವಂಥ ಕಟ್ಟಡ, ತುಮಕೂರು ಜಿಲ್ಲಾಡಳಿತದ ವತಿಯಿಂದ ನಿರ್ಮಿಸಿರುವಂಥ ಕಟ್ಟಡ, ಕರ್ನಾಟಕ ಸರ್ಕಾರದ ವತಿಯಿಂದ ನಿರ್ಮಿಸಿರುವಂಥ ಕಟ್ಟಡ. ಆದರೆ ನಿರ್ವಹಣೆ ಮಾತ್ರ ಸರಿಯಾಗಿ ಆಗ್ತಾ ಇಲ್ಲ. ನೋಡಿ, ಇಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ಹಾಕಿರುವಂಥ ಈ ಚಾವಣಿ ಅಂತ ಏನು ಕರಿತೀವಿ, ಈ ಬುಕ್ ಮಾದರಿಯನ್ನು ಮಾಡೋದಕ್ಕೆ ಈ ಚಾವಣಿಯನ್ನು ಹಾಕಲಾಗಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನು ಮಾಡಿತ್ತು. ಈ ರೀತಿಯ ಒಂದು ಕಟ್ಟಡ ತುಮಕೂರಿಗೆ ಸಿಕ್ಕಿರೋದು ನಿಜಕ್ಕೂ ಕೂಡ ಅದೃಷ್ಟ ಅಂತ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಆದರೆ ಈ ರೀತಿಯ ಅದ್ಭುತವಾದಂಥ ಕಟ್ಟಡವನ್ನು ನಿರ್ವಹಣೆ ಮಾಡದೆ ಈ ರೀತಿಯ ಶಿಥಿಲಾವಸ್ಥೆಗೆ ತಲುಪಿಸ್ತಾ ಇರೋದಂತೂ ಬೇಸರದ ಸಂಗತಿ. ನಿರ್ವಹಣೆ ಮಾಡಬೇಕಾಗಿದ್ದವ್ರು ಯಾರು ಅನ್ನೋ ಪ್ರಶ್ನೆಯೂ ಕೂಡ ನಮಗೆ ಹುಡ್ಕೊಳ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಇದನ್ನು ಸದ್ಯಕ್ಕೆ ಸ್ಮಾರ್ಟ್ ಸಿಟಿ ತುಮಕೂರು ವತಿಯಿಂದ ನಿರ್ಮಿಸಿರುವಂಥದ್ದು ಕೇಂದ್ರ ಗ್ರಂಥಾಲಯ. ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಸಾಕಷ್ಟು ಜನರು ಬರ್ತಾ ಇರ್ತಾರೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದರೆ ಇಲ್ಲಿರುವಂಥ ಆಡಿಟೋರಿಯಂನಲ್ಲೇ ಆಗುತ್ತೆ. ಸಾಕಷ್ಟು ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇರ್ತವೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಬೇಕಾಗಿರುವಂಥ ಕಟ್ಟಡ. ಆದರೆ ಈ ಬುಕ್ ಮಾದರಿಯನ್ನು ನಿರ್ಮಿಸಿ ಸಾಕಷ್ಟು ಜನ ಸಂದಣಿಯನ್ನು ಇಲ್ಲಿ ಮಾಡಲಾಗಿದ್ದು, ಜನರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಳ್ಳಲಾಗಿತ್ತು. ಆದರೆ ಸರಿಯಾದ ಮೇಲ್ಛಾವಣಿಯನ್ನು ನಿರ್ವಹಣೆ ಮಾಡದಿರೋದ್ರಿಂದ, ಸರಿಯಾದ ಕಟ್ಟಡವನ್ನು ನಿರ್ವಹಣೆ ಮಾಡದಿರೋದ್ರಿಂದ ಸದ್ಯ ಈಗ ಅದೆಲ್ಲವೂ ಕೂಡ ಕುಸಿದು ಬೀಳ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಿ, ತುಮಕೂರು ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿರುವಂಥದ್ದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಇದಷ್ಟೇ ಅಲ್ಲ, ಈ ಗ್ರಂಥಾಲಯದಲ್ಲಿ ಅಧಿಕಾರಿಗಳ ವರ್ತನೆಯೂ ಕೂಡ ಸರಿ ಇಲ್ಲ. ಅಧಿಕಾರಿಗಳು ಇದನ್ನು ಸರಿಯಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ. ಇದೀಗ ನಾವು ಬಂದು ಶೂಟ್ ಮಾಡಬೇಕಾದ್ರೂ ಕೂಡ ಇಲ್ಲಿನ ಕೆಲವೊಂದಿಷ್ಟು ನಾವು ಅಧಿಕಾರಿಗಳು, ಇಲ್ಲಿನ ಎಂಪ್ಲಾಯಿಗಳು ಅಂತ ಏರಿಸ್ಕೊಳ್ಳುವಂಥವ್ರು ನಮಗೆ ಬಂದು ಇದನ್ನು ಶೂಟ್ ಮಾಡಬೇಡಿ ಅಂತ ತಡೆಯನ್ನು ಕೂಡ ಹಿಡಿದ್ರು. ಅವರು ಸರಿಯಾಗಿ ನಿರ್ವಹಣೆಯನ್ನು ಮಾಡಿದರೆ ನಾವ್ಯಾಕೆ ಇಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇದಷ್ಟೇ ಅಲ್ಲದೆ ನಾನು ನಿಮಗೆ ಇನ್ನೂ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹಾಕಿರುವಂಥ ಟೈಲ್ಸ್ಗಳು ಕೂಡ ಕೆಳಗಡೆ ಬೀಳ್ತಾ ಇವೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನು ಸರಿಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗೋಡೆಗೆ ಅಂಟಿಸಿರುವ ಟೈಲ್ಸ್ಗಳು ಕೂಡ ಕಿತ್ಕೊಂಡು ಕೆಳಗಡೆ ಬೀಳೋವಂಥ ಹಂತ ತಲುಪಿವೆ. ಕೆಲವೊಂದಿಷ್ಟು ಆಗಲೇ ಬಿದ್ದಿವೆ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ನಿರ್ಮಿಸುವಂಥ ಈ ಕಟ್ಟಡ 3 ವರ್ಷಕ್ಕೆ ಈ ರೀತಿ ಆದರೆ ಜನರು ಏನು ಮಾಡಬೇಕು? ಸಾಕಷ್ಟು ಜನರ ತೆರಿಗೆ ಹಣವನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಈ ರೀತಿಯ ಬೃಹದಾಕಾರದ ಕಟ್ಟಡವನ್ನು ನಿರ್ಮಿಸಿ ಸರಿಯಾಗಿ ನಿರ್ವಹಣೆ ಮಾಡದೆ ಈಗ ಅದು ಶಿಥಿಲಾವಸ್ಥೆ ತಲುಪ್ತಾ ಇದೆ ಅಂತಂದರೆ ತೆರಿಗೆ ಹಣಕ್ಕೆ ಬೆಲೆಯೇ ಇಲ್ವಾ? ಕೋಟ್ಯಾಂತರ ರೂಪಾಯಿ ನೀರಲ್ಲಿ ಹೋಮ ಮಾಡಿದಾಗ ನೀವೆಲ್ಲರೂ ಕೂಡ ಪ್ಲಾನ್ ಮಾಡಿರ್ತೀರಿ ಅಲ್ವಾ? ಇಂಜಿನಿಯರ್ ಯಾರು ಮಾಡಬೇಕು, ಈ ಆರ್ಕಿಟೆಕ್ಚರ್ ಯಾರು, ಇದೆಲ್ಲ ಪ್ಲ್ಯಾನ್ಸ್ ಯಾರ್ದು, ಪ್ರತಿಯೊಂದನ್ನು ಪ್ಲಾನ್ ಮಾಡಿಯೇ ಕಟ್ಟಿರ್ತೀರಲ್ವಾ? ಆದರೆ 3 ವರ್ಷಕ್ಕೆ, ಕೇವಲ 3 ವರ್ಷಕ್ಕೆ ಕಟ್ಟಡ ಈ ಸ್ಥಿತಿಯನ್ನು ತಲುಪಿದೆ ಅಂತಂದರೆ ಆ ಹಣಕ್ಕೆ ಬೆಲೆ ಇಲ್ವಾ? ಕೋಟ್ಯಾಂತರ ರೂಪಾಯಿ ನೀರಲ್ಲಿ ಹೋಮ ಮಾಡಿದಾಗ ಅವನು ಅನುಮಾನ ಶುರುವಾಗ್ತಾ ಇರುವಂಥದ್ದು. ಕೇವಲ 3 ವರ್ಷಕ್ಕೆ ಕೇಂದ್ರ ಗ್ರಂಥಾಲಯದ ಚಾವಣಿಗಳು ಕುಸಿದು ಬೀಳ್ತಾ ಇವೆ. ಅಂದರೆ ಈ ಬುಕ್ ಮಾದರಿ ಏನು ಮಾಡಿದಿರಿ ಅದರ ಚಾವಣಿಗಳು, ಕಟ್ಟಡದ ಒಳಗಡೆ ಅಲ್ಲ. ಬುಕ್ ಮಾದರಿ ಆಚೆ ಏನು ನೀವು ಜನರಿಗೆ ಶೋ ಆಫ್ ಮಾಡೋದಕ್ಕೆ, ಇಲ್ಲಿ ಶೋ ಆಫ್ ಮಾಡೋದಕ್ಕೆ ನೀವು ಮಾಡಿದಿರಿ, ಅದರ ಕಟ್ಟಡಗಳು, ಅದರ ಚಾವಣಿ ಬೀಳ್ತಾ ಇದೆ. ಅದನ್ನು ನೋಡೋರು ಯಾರೂ ಇಲ್ಲ, ನಿರ್ವಹಣೆ ಮಾಡೋರು ಯಾರೂ ಇಲ್ಲ. ಇದರಿಂದ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ವ್ಯರ್ಥ ಆಗ್ತಾ ಇದೆ. ಸಾಕಷ್ಟು ಕೋಟಿಗಳನ್ನು ಖರ್ಚು ಮಾಡಿ ಇದನ್ನು ನಿರ್ಮಿಸಿದ್ರಿ, ಸಾಕಷ್ಟು ಸದ್ದನ್ನು ಮಾಡಿತ್ತು. ಒಳ್ಳೆ ಕಟ್ಟಡ, ಒಳ್ಳೆ ಸಖತ್ತಾಗಿದೆ, ಆಚೆ ನೋಡಿದ್ರೆ ಒಳ್ಳೆ ಬುಕ್ಸ್ ಥರನೇ ಕಾಣಿಸುತ್ತೆ, ಗ್ರಂಥಾಲಯಕ್ಕೆ ಒಳ್ಳೆ ಆರ್ಕಿಟೆಕ್ಚರ್ ಇದೆ ಅಂತ. ಆದರೆ ಸದ್ಯಕ್ಕೀಗ ಬುಕ್ ಮಾದರಿ ನೀವೇನು ಮಾಡಿದ್ರಿ ಅದೆಲ್ಲವೂ ಕೂಡ ಕುಸಿದು ಬೀಳ್ತಾ ಇದೆ, ಕಿತ್ಕೊಂಡು ಬೀಳ್ತಾ ಇದೆ. ಈ ರೀತಿ ನೇತಾಡ್ತಾ ಇದೆ. ನೀವೀಗ ನೋಡ್ಬೋದು, ನೋಡಿ, ಪ್ರತಿಯೊಂದು ಮೂಲೆಯೂ ಈ ರೀತಿ ನೇತಾಡೋಕ್ಕೆ ಶುರುವಾಗಿದೆ. ಇದು ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿರುವಂತಹ ಗ್ರಂಥಾಲಯಗಳ ಸ್ಥಿತಿ. ಯಾರನ್ನು ಕೇಳಬೇಕು? ಯಾರನ್ನು ಕೇಳೋದಕ್ಕೆ ಸಾಧ್ಯ? ಕಟ್ಟಿರೋದು ಜನರ ತೆರಿಗೆ ಹಣದಲ್ಲೇ, ಆದರೆ ನಿರ್ವಹಣೆ ಮಾತ್ರ ಮಾಡ್ತಿಲ್ಲ. ವ್ಯರ್ಥ ಆದರೂ ಆಗಲಿ. ಈಗ ಈ ಕಟ್ಟಿರೋ
ಕಂಪ್ನಿಯವರು ಯಾರೂ ಇಲ್ಲ, ಈ ಕಟ್ಟಿರೋ ಆರ್ಕಿಟೆಕ್ಚರ್ಗಳಿಲ್ಲ, ಕಟ್ಟಿರುವಂಥ ಇಂಜಿನಿಯರ್ಗಳಿಲ್ಲ, ಕಟ್ಟಡ ಮಾತ್ರ ಶಿಥಿಲಾವಸ್ಥೆ ತಲುಪ್ತಾ ಇದೆ. ದಯವಿಟ್ಟು ಇದ್ರ ಮೇಲೆ ತನಿಖೆ ಆಗಬೇಕು. ಈ ರೀತಿ ಕಳಪೆ ಕಾಮಗಾರಿಯನ್ನು ಮಾಡಿರೋರು ಯಾರು, ಈ ಕಳಪೆ ಕಾಮಗಾರಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಕೇವಲ 3 ವರ್ಷಕ್ಕೆ ಕಟ್ಟಡವನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಿ ಕೇವಲ 3 ವರ್ಷಕ್ಕೆ ಈ ಸ್ಥಿತಿಯನ್ನು ತಲುಪುತ್ತೆ ಅನ್ನೋದಾದರೆ ಇನ್ನು ಯಾವ ಮಟ್ಟದಲ್ಲಿ ನೀವು ಕಟ್ಟಡವನ್ನು ಕಟ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋದ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀರಿ. ಇದ್ರ ಮೇಲೆ ತನಿಖೆ ಆಗಬೇಕು. ಈ ಕಟ್ಟಡವನ್ನು ನಿರ್ಮಿಸಿದಂಥವ್ರು, ಈ ಆರ್ಕಿಟೆಕ್ಚರ್ ಯಾರು ಬರ್ತಾರೆ, ಇಂಜಿನಿಯರ್ ಯಾರು ಬರ್ತಾರೆ, ಇವರೆಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆಯನ್ನು ಹುಟ್ಟು ಮಾಡಿದವರು ಯಾರು, ಹುಟ್ಟಾಕ್ದವ್ರು ಯಾರು, ಈ ರೀತಿ ಆಗೋದಕ್ಕೆ ಕಾರಣ ಯಾರು ಅನ್ನೋರ ಮೇಲೆ ಕ್ರಮ ಜರುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಜರುಗಿಸಿಲ್ಲ ಅಂದರೆ ನಿಜವಾಗಿಯೂ ಕೂಡ ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಇನ್ನೊಬ್ಬರಿಲ್ಲ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.